ಹಲೋ ಎವ್ರಿವಾನ್, ನಮಸ್ಕಾರ. ಸೊ ಆಗಲೇ ಟೈಮ್ 1:40 ಆಗ್ತಿದೆ. ಭಾನುವಾರ, ಇವತ್ತು 9ನೇ ತಾರೀಕು. ಸೊ ಎಲ್ಲಿಗೆ ಪ್ರಯಾಣ ಅಂದರೆ ದೊಡ್ಡಬಳ್ಳಾಪುರ ಅನ್ನೋದಕ್ಕಿಂತ ದೊಡ್ಡಬಳ್ಳಾಪುರ ಹತ್ರ ಇರೋ ನನ್ನ ತಂಗಿ ಮನೆಗೆ. ಅವ್ರು ಬಂದಿರೋದು ಪೋತೇನಹಳ್ಳಿ ಹತ್ರ ಗೌರಿಬಿದನೂರು ಹತ್ರ. ಅಲ್ಲಿಂದ ಗೌರಿಬಿದನೂರು ಒಂದು 11 ಕಿಲೋಮೀಟ್ರ್ ಅಲ್ಲಿಂದ. ಸೊ ಇವಾಗ ಹೋಗ್ತಿರೋದು ಪೋತೇನಹಳ್ಳಿಗೆ. ನನ್ನ ತಂಗಿ ಮಗಳು, ನನ್ನ ಡಾರ್ಲಿಂಗ್ ಇರುತ್ತಾಳೆ ಅಲ್ಲೇ. ಭಾನುವಾರ ಅಲ್ವಾ, ರಜಾ ಇವತ್ತು. ಸೊ ನಮ್ಮ ಪ್ರಯಾಣ ದೊಡ್ಡಬಳ್ಳಾಪುರ ಕಡೆಗೆ. ಸೊ ನಾನಿವಾಗ ಈಗ ತಾನೇ ನನ್ನ ಬೈಕ್ ಹಿಮಾಲಯನ್ 450 ಇಂಜಿನ್ ಹೆಡ್ ಚೇಂಜ್ ಮಾಡಿಸಿದ್ದೀನಿ. ಸೊ ಇದು ತುಂಬ ಇಂಪಾರ್ಟೆಂಟ್ ವಿಷಯ. ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ ನಾನು, ಏನೇನು ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ಒಂದು ಖುಷಿ ವಿಚಾರ ಏನು ಅಂದರೆ, ಇದು ವಾರಂಟಿ ಕೆಳಗೆ ಬರುತ್ತೆ. ಈ ಇಂಜಿನ್ ಹೆಡ್ ಏನು ಚೇಂಜ್ ಮಾಡಿದಾರೋ ವಾರಂಟಿ ಕೆಳಗೆ ಬರುತ್ತೆ. ಯಾಕೆ ಚೇಂಜ್ ಮಾಡಿದ್ದಾರೆ ಅಂದರೆ 450 ಹಿಮಾಲಯನ್ ಫಸ್ಟ್ ಎಡಿಷನ್, ವೆರಿ ಫಸ್ಟ್ ಸ್ಟಾರ್ಟಿಂಗ್ ಎಡಿಷನ್ ನಾನು ತೊಗೊಂಡಿದ್ದು 2024 ಜಾನ್ವರಿಲಿ ತೊಗೊಂಡಿದ್ದು. ಸೊ ಆ ಎಡಿಷನ್ ಗಾಡಿಗಳೆಲ್ಲ ಟ್ಯಾಪಿಟ್ ನಾಯ್ಸು ಜಾಸ್ತಿ ಬರ್ತಾಯಿತ್ತು. ಸುಮಾರು ಗಾಡಿಗಳು ನಾನು ಕೇಳಿದ್ದೀನಿ ಈ ಥರ ಟ್ಯಾಪಿಟ್ ನಾಯ್ಸ್ ಇದೆ ಅಂತ. ಟ್ಯಾಪಿಟ್ ನಾಯ್ಸ್ ಸುಮಾರು ಜಾಸ್ತಿ ಬರ್ತಾಯಿತ್ತು. ಸೊ ಅದಕ್ಕೋಸ್ಕರ ನಾನು ಒಂದು 2-3 ಸತಿ ಕಂಪ್ಲೇಂಟ್ ಮಾಡಿದ್ದೆ ಅವ್ರಿಗೆ. ಇಲ್ಲೇ ಯಲಹಂಕ ಅಕ್ಲೈಮ್ ಮೋಟರ್ಸ್, ರಾಯಲ್ ಎನ್ಫೀಲ್ಡ್ ಅಕ್ಲೈಮ್ ಮೋಟರ್ಸ್ಗೆ. ಅವರು ಒಂದು 2 ಸತಿ ಏನೋ ರೆಕ್ಟಿಫೈ ಮಾಡಿ ಏನೋ ಒಂದು ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ ಮಾಡಿದ್ರು, ಆದರೂ ಅದು ಸರಿ ಹೋಗಲಿಲ್ಲ. ಸೊ ಈ ಸತಿ ನಾನು ಬೈಕಲ್ಲೇ ಒಂದು 15 ದಿವಸ ನಿಂತಿತ್ತು ಎಲ್ಲ ನನ್ನ ಬೈಕಲ್ಲೇ. ಸೊ ಒಂದು 15 ದಿವಸ ಆದಮೇಲೆ ಅದು ಆರ್ಡ್ರ್ ಮಾಡಬೇಕು ಹೆಡ್. ಅದು ಬರೋಕ್ಕೇ ಒಂದು 10 ದಿವಸ ಆಯಿತು. ಮತ್ತು ಅದು ಚೇಂಜ್ ಮಾಡೋಕ್ಕೆ ಒಂದು 2-3 ದಿವಸ ತೊಗೊಂತು. ಮತ್ತು ಅಬ್ಸರ್ವೇಷನ್ಗೆ ಇಟ್ಟಿದ್ರು ಅದನ್ನು ಒಂದು ದಿವಸ. ಸೊ ಎಲ್ಲ ಸೇರಿ ಆಲ್ಮೋಸ್ಟ್ 15 to 20 ಡೇಸ್ ಆಗಿತ್ತು ಎಲ್ಲ ಬರೋ ಅಷ್ಟರಲ್ಲಿ, ಗಾಡಿ ನನ್ನ ಕೈಗೆ ಬರೋ ಅಷ್ಟರಲ್ಲಿ. ಸೊ ಅದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಒಂದು ಮಾಡ್ತೀನಿ. ಸದ್ಯಕ್ಕೆ ದೊಡ್ಡಬಳ್ಳಾಪುರ ಮೈನ್ ರೋಡ್ ಟುವರ್ಡ್ಸ್ ಪೋತೇನಹಳ್ಳಿ. ಮಧ್ಯಾಹ್ನದ ಹೊತ್ತು ಬಂದರೆ ಟ್ರಾಫಿಕ್ ಇರಲ್ಲ ಅಂತ ಅಂದ್ಕೊಂಡೆ. ಇದು ನೋಡಿದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಮಧ್ಯಾಹ್ನದ ಹೊತ್ತು. ಗಾಡಿ ಆಫ್ ಆಯಿತು. ಓಕೆ, ಟೈಮು 1:15 ಫ್ರೆಂಡ್ಸ್ ಇವಾಗ. ಸೊ ನೋಡಿ, 1:15 ಇಷ್ಟೊಂದು ಟ್ರಾಫಿಕ್ ಇದೆ. ಇಷ್ಟಕ್ಕೂ ಎಲ್ಲ ಪೆಟ್ರೋಲ್ ರೇಟ್ ಜಾಸ್ತಿ, ಟ್ಯಾಕ್ಸ್ಗಳು ಜಾಸ್ತಿ ಇವಾಗ ಕಾರ್ಗೆ. ಆದ್ರೂ ಗಾಡಿಗಳು ಕಡಿಮೆನೇ ಇಲ್ಲ. ಸೊ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸದ್ಯಕ್ಕೆ ರೋಡ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ, ಟ್ರಾಫಿಕ್ ಜಾಸ್ತಿ ಇದೆ. ಸೊ ಗಾಡಿ ಓಡಿಸ್ತಾ ಮಾತಾಡ್ತಾ ವ್ಲಾಗಿಂಗ್ ಮಾಡಿ ಯಾರಿಗಾದ್ರೂ ಹೋಗಿ ಡ್ಯಾಶ್ ಹೊಡೆದ್ಬಿಟ್ರೆ ಬೇಕಾ ಸವಾಸ? ಬೇಡಪ್ಪ. ನೋಡಿ, ಇಂಡಿಕೇಟರ್ ಹಾಕ್ಕೊಂಡ್ಬಿಟ್ರೆ ಅವರೇ ಯಜಮಾನ್ರು ರೋಡ್ಗೆ ನುಗ್ಗೋದೇ ಹಂಗೆ. ಓಕೆ,